ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾನಿನ ಬಿಡಲ್ಲರೆ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ದುರ್ಗನ ನಾಯಿ ಮನೇಲಿರಬಾರ್ದು, ಆಚೆ ಹಾಕಬೇಕು ಅಂತ ದಾಮಿನಿ ಹೇಳಿದಾಗ ಆವಾಗ ಹಿತ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಹಿತ ದುರ್ಗ ಅಂತ ಹೇಳಿ ಮಾತಾಡ್ತಾಳೆ. ಅದನ್ನು ಕೇಳಿ ಎಲ್ಲರೂ ಶಾಕ್ ಆಗುತ್ತೆ. ಹಿಂಗೆ ಹಿತ ಮಾತಾಡೋದಕ್ಕೆ ಸಾಧ್ಯ, ಹಿತ ದುರ್ಗ ಅಂತ ಮಾತಾಡಲ್ಲ ಅಂತ ಹೇಳಿ ಶಾಕ್ ಆಗುತ್ತೆ. ಆಗ ಹಿತನೇ ಬಂದು ದುರ್ಗನ ಕೈನ ಇಟ್ಕೊಂಡು, ದುರ್ಗ ಎಲ್ಲೂ ಹೋಗಬಾರ್ದು, ದುರ್ಗ ಇಲ್ಲೇ ಇರಬೇಕು, ದುರ್ಗ ನನ್ನ ಜೊತೆನೇ ಇರಬೇಕು ಅಂತ ನಿಧಾನವಾಗಿ ಮಾತಾಡ್ತಾಳೆ. ಆ ಮಾತಾಡೋದನ್ನ ನೋಡಿ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ, ಹಿತ ಮಾತಾಡ್ತಾ ಇದ್ದಾಳ ಅಂತ. ಆದರೆ ಅಲ್ಲಿರೋರಿಗೆ ಖುಷಿ ಆಗೋದು ಶರತ್ತನ ತಂಗಿಗೆ, ಮೊದಲನೇ ಆಗೋದು ಶರತ್ಗೆ ಮತ್ತು ಶರತ್ತನ ತಂಗಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಅಂಬಿಕನ ಫ್ರೇಮಲ್ಲಿ ಹಾಕಿ ಅವಳನ್ನ ಬಂಧಿಸಿರ್ತಾರೆ. ಅಲ್ಲಿ ಮಾಟ ಮಂತ್ರ ಮಾಡ್ತಿದ್ದ ಪುರೋಹಿತನ ಮುಂದೆ ಒಂದು ಆಕಾರ ಶುರು ಆಗುತ್ತೆ. ಆ ಶಕ್ತಿ ಆಕಾರದಲ್ಲಿ ಇದು ಹಿಂಗೆ ಬಂತು, ಇದು ಹೇಗೆ ಬರೋದಕ್ಕೆ ಸಾಧ್ಯ, ನಾನು ಮಂತ್ರ ಹೇಳ್ತಾ ಇದ್ರೆ ಅದು ಫಲಿಸ್ತಾ ಇಲ್ವಲ್ಲ ಅಂತ ಆಕಾರ ಬಂದಿದ್ದು ಅವನಿಗೆ ಹೊಡೆದು ಅಲ್ಲೇ ಅವನು ಸತ್ತೋಗ್ತಾನೆ. ಅಲ್ಲಿ ಸತ್ತೋದ್ಮೇಲೆ ಆ ಜಾಗಕ್ಕೆ ಶಂಭು ಬರ್ತಾನೆ. ಶಂಭು ಬಂದು ಅವನ ಮಕ್ಳು ಇರೋವಂಥ ಫೋಟೋ ಫ್ರೇಮ್ನ ತೊಗೋತಾನೆ. ಆ ಫ್ರೇಮು ಗ್ಲಾಸ್ ಒಳಗಡೆ ಅವ್ರ ಮಕ್ಳು ಇರೋದನ್ನು ನೋಡ್ತಾನೆ. ನಾನಿರೋದು ನಿಮಗೆ ಕೇಳಿಸ್ತಾ ಇದೆಯಾ, ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ಅಂಬಿಕಾ ಅದರಿಂದ ಕೇಳ್ತಾಳೆ. ಆಗ ಶಂಭುಗೆ ನಂಗೆ ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಅದು ಫೋಟೋ ಫ್ರೇಮ್ನ ಕೆಳಗಿಟ್ಟು ಆಮೇಲೆ ಅಂಬಿಕಾ ಹೇಳ್ತಾಳೆ, ನನ್ನ ಇಲ್ಲಿ ಬಂಧ ಮಾಡಿದ್ದಾರೆ, ನೀವು ಇದನ್ನು ಬಿಡಿಸ್ಬೇಕು, ಹೆಂಗಾದರೂ ಮಾಡಿ ಕಾಪಾಡಿ, ಇದಕ್ಕೆ ನನ್ನ ರಕ್ತ ಆಗಿರುವಂಥವ್ರೆ ಇದಕ್ಕೆ ರಕ್ತ ಹಾಕಿದ್ರೆ ಆಗ ನಾನು ಇದರಿಂದ ಆಚೆ ಬರ್ತೀನಿ ಅಂತ ಮಂತ್ರಿಕ ಹೇಳ್ತಾ ಇದ್ದ. ಹಾಗಾಗಿ ಯಾರು ಬಂದು ಕಾಪಾಡ್ತಾರೆ ಅಂತ ಕೇಳ್ತಾ ಇರ್ತಾಳೆ. ಆಗ ಶಂಭು ಏನು ಮಾಡ್ತಾನೆ, ಕೈನ ಕುಯ್ಕೋತಾನೆ. ಕುಯ್ಕೊಂಡಾಗ ಅಂಬಿಕಾ ಕೇಳ್ತಾಳೆ, ಏನು ಮಾಡ್ತಾಯಿದ್ದೀರಾ, ನೀವೇ ಕೈ ಕುಯ್ಕೋತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಅವನ ರಕ್ತನ ಆ ಗ್ಲಾಸಿನ ಅಂಚ ಮೇಲೆ ಹಾಕ್ತಾನೆ. ಆಗ ಹಾಕಿದಾಗ ಗ್ಲಾಸ್ನ ಹೊಡ್ಕೊಂಡು ಅಂಬಿಕಾ ಆಚೆ ಬರ್ತಾಳೆ. ಅವಳಿಗೆ ಆ ಬಂಧನದಿಂದ ಮುಕ್ತಿ ಕೊಡ್ತಾನೆ. ಆಗ ಶಂಭುನ ಕೇಳ್ತಾಳೆ, ನೀವು ಹೆಂಗೆ ಬಂದು ಹಿಂಗೆ ನನ್ನ ಬಿಡಿಸಿದ್ರಿ, ಆವಾಗಲೇ ಮಾಂತ್ರಿಕ ಹೇಳ್ದ ನನ್ನ ರಕ್ತ ಆಗಿರೋರೆ ನನ್ನ ಬಂದು ಬಿಡಿಸ್ಬೇಕು, ನೀವು ಹೆಂಗೆ ಬಿಡಿಸಿದ್ರಿ ಅಂತ ಶಂಭುನ ಕೇಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಶಂಭು ಏನು ಹೇಳಬೇಕಂತ ಗೊತ್ತಾದಲೆ ಹಾಗೆ ನಿಂತ್ಬಿಡ್ತಾನೆ. ಇಲ್ಲಿ ದುರ್ಗ ಮಾತಾಡಿದ್ದನ್ನು ವಾಣಿ ಕೇಳಿಸ್ಕೊಂಡಿರಲ್ಲ. ಆಗ ಬಂದಾಗ ಇಲ್ಲೇನೋ ಮಿಸ್ ಮಾಡ್ಕೊಂಡಲ್ಲ ನಾನು ಅಂತ ಅಂದಾಗ ಆಗ ಮತ್ತೆ ದುರ್ಗ ಎಲ್ಲೂ ಹೋಗಬಾರ್ದು ಅಂತ ಮಾತಾಡ್ತಾಳೆ. ಅದನ್ನು ಕೇಳಿ ಶರತ್ಗೆ ತುಂಬ ಖುಷಿ ಆಗುತ್ತೆ. ಈತ ನೀ ಮತ್ತೆ ಮಾತಾಡ್ತಿದ್ಯಾ, ನೀನು ಮಾತಾಡ್ತಾಯಿದ್ಯಾ ಅಂತ ಕೇಳಿದ್ರೇ ನಂಗೆ ಖುಷಿ ಆಗ್ತಾಯಿದೆ ಕಂದ, ಇನ್ನೊಂದು ಸಲ ಮಾತಾಡಮ್ಮ, ಇನ್ನೊಂದು ಸಲ ಏನಾದರೂ ಮಾತಾಡಮ್ಮ ಅಂತ ಕೇಳ್ತಾನೆ. ಆಗ ಮತ್ತೆ ದುರ್ಗ ಇಲ್ಲೇ ಇರಬೇಕು, ದುರ್ಗ ಎಲ್ಲೂ ಹೋಗಬಾರ್ದು ಅಂತ ಮಾತಾಡ್ತಾಳೆ. ಇದನ್ನು ಕೇಳಿ ದಾಮಿನಿಗೆ ಹೊಟ್ಟೆವ್ರಿ ಶುರು ಆಗುತ್ತೆ. ಆಗ ವಾಣಿ ಹೇಳ್ತಾನೆ, ಒಬ್ಬ ನಮ್ಮದು ಹಿತ ಮಾತಾಡ್ತಾ ಇದ್ದಾಳೆ ಅಂತ ಕೇಳೋಕ್ಕೆ ಖುಷಿ ಆಗ್ತದೆ ಅಂತ ಹೇಳ್ತಾನೆ. ಇಲ್ಲಿ ದುರ್ಗನೂ ಖುಷಿ ಪಡ್ತಾಳೆ. ಸದ್ಯ ಮನೆಯವರಿಗೆ ಗೊತ್ತಾಯ್ತಲ್ಲ ಪುಟ್ ಮೇಡಮ್ ಮಾತಾಡ್ತಾ ಇರೋದು ಅಂತ ಹೇಳ್ತಾಳೆ. ಹಾಗೆ ಶರತ್ತನ ಅಮ್ಮ ಹೇಳ್ತಾಳೆ, ದುರ್ಗ ಇವಳು ಮಾತಾಡ್ತಾ ಇರೋದು ನಿನ್ನಿಂದಾನೆ ಅಂತ ಅನ್ಸುತ್ತೆ ಅಂತ ಅವರಮ್ಮ ಹೇಳ್ತಾಳೆ. ಆಗ ಇಲ್ಲಿ ಮಾಯಾ ಹೇಳ್ತಾಳೆ ದಾಮಿನಿಗೆ, ಹೋಗಿ ದುರ್ಗನ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ, ಇಲ್ಲ ಅಂತಂದರೆ ಅವಳು ಇಲ್ಲೇ ಬಿಡ್ತಾಳೆ ಅಂತ ಹೇಳ್ಕೊಡ್ತಾಳೆ. ಆಗ ಶರತ್ಗೆ ತುಂಬ ಖುಷಿ ಆಗ್ತಿರೋದನ್ನು ಅವನು ವ್ಯಕ್ತಪಡಿಸ್ತಿರ್ತಾನೆ. ಇಲ್ಲಿ ಅಂಬಿಕಾ ಅವರ ಆಚೆ ಬಂದ ಮೇಲೆ ಅಂಬಿಕಾ ಕೇಳ್ತಾಳೆ, ನೀವೇನಾಗಬೇಕು ನನಗೆ, ನಾನು ಯಾಕೆ ನಿಮಗೆ ಮಾತ್ರ ಕಾಣಿಸ್ತೀನಿ, ಹಾಗೆ ದುರ್ಗಂಗೆ ಯಾಕೆ ಮಾತ್ರ ಕಾಣಿಸ್ತೀನಿ, ನಾನು ಮಾತಾಡೋದು ದುರ್ಗಂಗೆ ಕೇಳಿಸುತ್ತೆ, ದುರ್ಗ ಮಾತಾಡೋದು ನಂಗೆ ಕೇಳಿಸುತ್ತೆ, ಹಾಗೆ ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ, ಹೇಗೆ ಸಾಧ್ಯ ಇದು, ನೀವಿಬ್ಬರು ನನಗೆ ಏನಾಗಬೇಕು ಅಂತ ನೀವು ಇವತ್ತು ಹೇಳಲೇಬೇಕು ನನಗೆ ಅಂತ ಬಟ್ ಹಿಡಿದು ಕೂತ್ಕೋತಾಳೆ. ಆಗ ಅಂಬಿಕಾ ಕೇಳೋ ಪ್ರಶ್ನೆಗಳಿಗೆ ಶಂಭು ಉತ್ತರ ಕೊಡಲೇಬೇಕಾಗಿರೋಂಥ ಪರಿಸ್ಥಿತಿ ಬಂದಿರುತ್ತೆ. ಆಗ ಶಂಭು ಹೇಳ್ತಾನೆ, ಈಗ ಸಮಯ ಬಂದಿದೆ, ಆ ದೇವರ ಆಶೀರ್ವಾದದಿಂದ ನಾನು ಈ ಸತ್ಯನ ಹೇಳಲೇಬೇಕಾಗಿರೋಂಥ ಸಂದರ್ಭ ಬಂದಿದೆ ಅಂತ ಒಗಟ್ಟಿನ ರೂಪದಲ್ಲಿ ಹೇಳೋದಕ್ಕೆ ಹೋಗ್ತಾನೆ. ಆಗ ಅಂಬಿಕಾ ಹೇಳ್ತಾಳೆ, ನಿಮ್ಮ ಒಗಟು ನನಗೆ ಅರ್ಥ ಆಗ್ತಾಯಿದೆ, ನೀವೇನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀರ, ಆದರೆ ನಂಗೆ ಅದೇನು ಅಂತ ಅರ್ಥ ಆಗ್ತಾಯಿಲ್ಲ, ದಯವಿಟ್ಟು ನಂಗೆ ಅರ್ಥ ಆಗೋ ಹಂಗೆ ಹೇಳಿ ಅಂತ ಅಂಬಿಕಾ ಕೇಳ್ತಾಳೆ. ಆಗ ಶಂಭು ಏನು ಮಾಡಬೇಕಂತ ಗೊತ್ತಿಲ್ಲದಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅಂಬಿಕಾ ಕೇಳ್ತಾಳೆ, ನೀವು ಇವತ್ತು ಸತ್ಯ ಹೇಳಲೇಬೇಕು, ನೀವು ಹೇಳಿಲ್ಲ ಅಂದರೆ ನಿಮ್ಮ ಕಾಲು ಬಿದ್ದಾರೋ ನಾನು ನಿಮ್ಮ ಸತ್ಯ ತಿಳ್ಕೊತೀನಿ ಅಂದಾಗ ಅವನೇ ಬೇಡ ಹೆದೋಳು ಅಂತ ಹೇಳಿ ಅಂಬಿಕನ ಹಣೆ ಮೇಲೆ ಕೈ ಇಡ್ತಾನೆ. ಆ ದೇವಿನ ನೆನೆಸ್ಕೊಂಡು ದೇವಿ ಸ್ತೋತ್ರನ ಹೇಳೋದಕ್ಕೆ ಶುರು ಮಾಡ್ತಾನೆ.
ದೇವಿ ಮಂತ್ರನ ಹೇಳಿದಾಗ ಅಂಬಿಕನ ಮೈಯಲ್ಲಿ ಒಂದು ರೋಮಾಂಚನ ಶುರು ಆಗುತ್ತೆ. ಅವಳ ಆತ್ಮನೇ ಆಗಿರ್ಬೋದು, ಆದರೆ ಅವ್ರ ಅಪ್ಪನಿಗೆ ಅಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿಯಲ್ಲೇ ಅವನು ಚಿಕ್ಕ ವಯಸ್ಸಿನಲ್ಲಿ ಅವಳ ತಂಗಿ ಜೊತೆ ಆಟ ಆಡ್ತಿದ್ದಿದ್ದು, ಮತ್ತು ಸಂತೆಗೆ ಹೋಗಿದ್ದು, ಆ ಜಾತ್ರೆಯಲ್ಲಿ ಆಟಾಡ್ತಿದ್ದ ಆಟ ಸಾಮಾನು ತೊಗೋತಿದ್ದನ್ನು ಪ್ರತಿಯೊಂದು ನೆನಪಾಗತ್ತೆ. ಆ ನೆನಪಾದಾಗ ಅವಳಿಗೆ ಅರ್ಥ ಆಗುತ್ತೆ, ಓ ಇವ್ರು ನಮ್ಮಪ್ಪ ಅಂತ. ಅವಳಿಗೆ ಎಷ್ಟು ಖುಷಿಯಾಗತ್ತೆ ಅಂತಂದರೆ ಅಷ್ಟು ಖುಷಿಯಾಗತ್ತೆ. ಹಾಗಾದರೆ ನೀವು ನನ್ನಪ್ಪ ಆಗಬೇಕು, ನೀವು ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ನನ್ನ ಜೀವನದಲ್ಲಿ ಇದಕ್ಕಿಂತದ್ದು ಬೇರೆ ಏನೂ ಇಲ್ಲ ಅಂತ ಹೇಳಿ ಅಂಬಿಕಂಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ದುರ್ಗನ ಹೆಂಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಲೇಬೇಕು ಅನ್ನೋ ಕಾರಣಕ್ಕೆ ದಾಮಿನಿ ಬಂದು ಹಿತ ಮಾತಾಡ್ತಿರೋದಂತೂ ಖುಷಿ ಇದೆ. ಆದರೆ ಈ ದುರ್ಗ ಮಾಡಿರೋ ಕೆಲಸದಿಂದ ಇವತ್ತು ನಮ್ಮಣ್ಣ ಸಾವು ಮಧ್ಯದಲ್ಲಿ ಓಡಾಡ್ತಿದ್ದಾನೆ. ಅವ್ನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ? ಈ ದುರ್ಗ ಮಾಡಿರೋ ಎಡವಟ್ಟಿಂದನೇ ಇದೆಲ್ಲ ಆಗಿರೋದು. ದುರ್ಗನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ದಾಮಿನಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಶರತ್ ಹೇಳ್ತಾನೆ, ಏನು ಹೇಳ್ತಿದ್ದೀರ ಅತ್ತೆ, ನೀವೇ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಗೆ ಹೇಳ್ತೀರಾ ದುರ್ಗನೇ ಮಾಡಿರೋದು ಅಂತ ಕೇಳ್ತಾನೆ. ಇನ್ನೇನು ಶರತ್ತು, ಅವಳು ಅಣ್ಣಂಗೆ ಮಾತ್ರೆ ಕೊಟ್ಟಿದ್ದ ಅವಳೇ ಅಲ್ವಾ ಅಂತ ಹೇಳ್ತಾಳೆ. ಆಗ ಅದೇ ಸಮಯಕ್ಕೆ ಡಾಕ್ಟ್ರಲ್ಲಿ ಬರ್ತಾರೆ. ಡಾಕ್ಟ್ರು ಬಂದಾಗ ಅವ್ರು ವಾಮಿಟ್ ಏನಾದರೂ ಮಾಡಿದ್ರಾ ಅಂತ ಕೇಳ್ತಾಳೆ. ಆಗ ಮಾಯ ಹೇಳ್ತಾಳೆ, ಎಸ್ ಡಾಕ್ಟರ್, ಅವ್ರು ವಾಮಿಟ್ ಮಾಡಿದ್ರು, ಅವ್ರಿಗೇನೂ ಆಗಿಲ್ಲ ಅಲ್ಲ, ಅವರು ಔಟ್ ಆಫ್ ಡೇಂಜರ್ ಅಲ್ವಾ ಅಂತ ಕೇಳ್ತಾಳೆ. ಆಗ ಡಾಕ್ಟ್ರ್ ಹೇಳ್ತಾರೆ, ಅವ್ರು ವಾಮಿಟ್ ಮಾಡಿದ್ರಿಂದ ಒಳ್ಳೆಯದೇ ಆಗಿದೆ, ಅವ್ರಿಗೆ ಯಾರೋ ಉಪ್ಪಿನ ವಾಟ್ರ್ ಕೊಟ್ಟಿದ್ದಾರೆ, ಹಾಗಾದ್ರಿಂದ ಅವರು ತೊಗೊಂಡಿದ್ದ ಮೆಡಿಸಿನ್ ಎಲ್ಲ ಹೊರಗೆ ಬಂದಿದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಅಮ್ಮನಿಗೆ, ಹಂಗಲ್ಲ ಡಾಕ್ಟರ್, ಅದನ್ನು ಕೊಟ್ಟಿದ್ದವಳೇ ಆಗಿರ್ಬೋದು, ಆದರೆ ಅದಕ್ಕಿಂತ ಮುಂಚೆ ಮಾತ್ರೆ ಕೊಟ್ಟಿದ್ದು ಇವಳೇನೇ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಶರತ್ ಹೇಳ್ತಾನೆ, ಅದೇ ಒಂದು ನಿಮಿಷ ಅಂತ ಹೇಳಿ ಡಾಕ್ಟ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವ್ರು ದುರ್ಗಾರು ಸಾಲ್ಟ್ ವಾಟರ್ ಕೊಟ್ಟಿರೋದಕ್ಕೇ ಒಳಗಡೆ ಇದ್ದಿದ್ದು ಹೈ ಡೋಸೇಜ್ ಮಾತ್ರೆ ಎಲ್ಲ ಹೊರಗೆ ಬಂದಿದೆ. ಅವ್ರು ಹೊರಗೆ ಬಂದಿದ್ದಕ್ಕೇ ಇವಾಗ ನಾರ್ಮಲ್ ಆಗಿದ್ದಾರೆ, ಅವ್ರಿಗೇನು ಡೇಂಜರ್ ಇಲ್ಲ. ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಜ್ಞಾನ ಬರುತ್ತೆ, ನೀವು ಹೋಗಿ ನೋಡ್ಬೋದು. ಬಟ್ ಮೇಡಮ್, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ನೀವು ಮಾಡಿದ ಕೆಲಸದಿಂದ ಅವ್ರಿಗೆ ಉಪಕಾರ ಆಗಿದೆ ಅಂತ ಡಾಕ್ಟ್ರು ಹೊಗಳಿ ಅಲ್ಲಿಂದ ಹೊರಡ್ತಾರೆ. ಶರತನಮ್ಮ ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದುರ್ಗ, ನಾನು ಅವ್ರಿಗೇನಾಯಿತು ಅನ್ನೋ ಆತಂಕದಲ್ಲಿ ನಿನ್ನ ಪ್ರಶ್ನೆ ಮಾಡಿಬಿಟ್ಟೆ, ಹಾಗೆ ನಿನಗೆ ನೋವಾಗಂಗೇನಾದ್ರು ಹೇಳಿದರೆ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾಳೆ. ಅದನ್ನು ಅಮ್ಮಿನಿ ಕೇಳಿ ಅವಳಿಗೆ ಕೋಪ ಬರುತ್ತೆ. ಇಲ್ಲಿ ಅಂಬಿಕಂಗೆ ಅವರಪ್ಪ ಅಂತ ಗೊತ್ತಾಗಿದ್ದ ಖುಷಿಯಲ್ಲಿ ಅವಳು ಇರ್ತಾಳೆ. ಆಗ ಅವರಪ್ಪನ ಕಾಲಿಗೆ ಬಿದ್ದು ಅವರಪ್ಪನ ಆಶೀರ್ವಾದ ತಗೋತಾಳೆ. ಆದರೆ ಅವಳು ಆತ್ಮನೇ ಆಗಿರ್ಬೋದು, ಆದರೆ ಅವರಪ್ಪನಿಗೆ ಮುಟ್ಟುವಂಥ ಶಕ್ತಿ ಅವಳಿಗಿರುತ್ತೆ, ಯಾಕೆಂದರೆ ಅವರಪ್ಪನೇ ಅವಳಿಗೆ ಶಕ್ತಿ ಕೊಟ್ಟಿರ್ತಾನೆ. ಆಗ ಅವನು ಕೂಡ ನನ್ನ ಮಗಳು ನಂಗೆ ಮತ್ತೆ ಸಿಕ್ಕಿದ್ಲು, ಎಷ್ಟೋ ವರ್ಷ ಆದಮೇಲೆ ಸಿಕ್ಕಿದ್ಲು ಅಂತ ಖುಷಿನಲ್ಲಿ ಅವಳನ್ನ ತಬ್ಕೊಂಡು ಅವನ ಪ್ರೀತಿನ ವ್ಯಕ್ತಪಡಿಸ್ತಾನೆ. ಆಗ ಅಂಬಿಕೆ ಹೇಳ್ತಾಳೆ, ನೀನು ಹಂಗಾದ್ರೆ ನನ್ನ ಅಪ್ಪ ಆದರೆ ದುರ್ಗ ನನ್ನ ತಂಗಿ, ಹಾಗಾದರೆ ದುರ್ಗ ನನ್ನ ತಂಗಿ ಆಗಬೇಕಲ್ವ ಅಂಥೇಳಿ ಇನ್ನಷ್ಟು ಖುಷಿ ಪಡ್ತಾಳೆ. ನೀನು ಸಿಕ್ಕಿದ್ದು ನಂಗೆ ತುಂಬ ಖುಷಿಯಾಯಿತು, ಇಷ್ಟು ವರ್ಷ ನಾನು ನಿನ್ನ ಕಳ್ಕೊಂಡು ಎಷ್ಟೊಂದು ನೋವನ್ನ ಅನುಭವಿಸ್ಬಿಟ್ಟಿದ್ದೀನಪ್ಪ, ನನಗೆ ಇವತ್ತು ತುಂಬ ಖುಷಿ ಆಗ್ತದೆ ಅಂಥೇಳಿ ಖುಷಿ ಪಡ್ತಾಳೆ. ಹಾಗಾದರೆ ನೀನು ನನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ಕೋತಿದ್ದು, ಆಡ್ಕೋತಿದ್ದು, ಪಾಠ ಮಾಡ್ತಿದ್ದು ಎಲ್ಲ ನಂಗೆ ನೆನಪಿದೆ. ಇಲ್ಲಿ ಹಂಗಾದರೆ ದುರ್ಗ ಅವಾಗ ಬಂತು ದೇವಸ್ಥಾನದಲ್ಲಿ ನನ್ನ ಕಾಪಾಡಿದ್ದು, ನನ್ನ ದುರ್ಗ ಅವಳು ದೇವಸ್ಥಾನದೊಳಗಡೆ ಕರ್ಕೊಂಡೋಗಿದ್ದು ಎಲ್ಲ ನನ್ನ ತಂಗಿನೇ. ದುರ್ಗ ನನ್ನ ತಂಗಿ ಆಗಬೇಕು ಅಂತ ಕೇಳಿ ನಂಗೆ ತುಂಬ ಖುಷಿ ಆಗ್ತಾಯಿದೆ, ನನಗೆ ಇಷ್ಟು ಸಾಕು ಜೀವನಕ್ಕೆ ಅಂತ ಹೇಳಿ ಮುಗಿಸ್ತಾಳೆ. ನಾಳೆ ಎಂಬಾಗ ಏನಾಗುತ್ತೆ ನೋಡೋಣ.